ಸೊ ಇಷ್ಟು ತನಕ ನಾವು ಮೈಕ್ರೋ ಇವಲ್ಯೂಷನ್ ನೋಡ್ತಾ ಇದ್ವಿ. ಇದರಲ್ಲಿ ಏನಾಗ್ತದೆ ಅಂದರೆ ಒಂದು ಸ್ಮಾಲ್ ಚೇಂಜಸ್ ಆಗ್ತಾ ಇತ್ತು. ಇವಾಗ ಬೀಟರ್ ಎಕ್ಸಾಂಪಲಲ್ಲಿ ಕಲರ್ ಚೇಂಜ್ ಆಯಿತು, ಇದು ಸಿಗ್ನಿಫಿಕೆಂಟ್ ಇತ್ತು ಬಟ್ ವೆರಿ ಸ್ಮಾಲ್ ಚೇಂಜ್ ಇತ್ತು. ಸೊ ಒಂದು ಕ್ವಶನ್ ಬರುತ್ತೆ, ಈ ಸ್ಮಾಲ್ ಚೇಂಜಸ್ಸಿಂದ ಹೊಸ ಸ್ಪೀಷೀಸೇ ಬರ್ಬೋದಾ ಅಂತ. ಫಸ್ಟ್ ಈ ಸ್ಪೀಷೀಸ್ ಅಂದ್ರೇನು? ಟೂ ಆರ್ಗ್ಯಾನಿಸಮ್ಸ್ ಆರ್ ಸೆಡ್ ಟು ಬಿಲಾಂಗ್ ಟು ಡಿಫ್ರೆಂಟ್ ಸ್ಪೀಸೀಸ್ ಇಫ್ ದೇ ಕ್ಯಾನ್ ರೀಪ್ರೊಡ್ಯೂಸ್ ವಿತ್ ಈಚ್ ಅದರ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ರೆಪ್ಟೈಲ್ಸ್ ಮತ್ತು ಮ್ಯಾಮಲ್ಸ್ ಇರಲಿ, ಸೊ ದೇ ಕ್ಯಾನ್ ರೀಪ್ರೊಡ್ಯೂಸ್ ವಿತ್ ಈಚ್ ಅದರ್ ಅಲ್ಲ, ಸೊ ದೇ ಆರ್ ಡಿಫ್ರೆಂಟ್ ಸ್ಪೀಸೀಸ್. ಸೊ ಈ ಸ್ಪೀಸಿಯೇಷನಲ್ಲಿ ನಾವು ಏನು ಕಲಿತೀವಿ ಅಂದರೆ ಈ ಹೊಸ ಸ್ಪೀಸೀಸ್ ಹೇಗೆ ಜನ್ರೇಟ್ ಆಗುತ್ತೆ ಹೇಗೆ ಎಕ್ಸಿಸ್ಟೆನ್ಸಲ್ಲಿ ಬಂತಂತ ನಾವು ಎಕ್ಸಾಕ್ಟ್ ಈ ಸ್ಪೀಸಿಯೇಷನಲ್ಲಿ ನೋಡೋಣ. ಸೊ ಇವಾಗ ನಾವು ಇದೇ ಬೀಟಲ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಏನಿದೆ, ಒಂದು ಮೌಂಟೇನ್ ರೇಂಜ್ ಇದೆ ಮತ್ತು ಅದರಲ್ಲಿ ಬೀಟಲ್ಸ್ ಪಾಪ್ಯುಲೇಷನ್ ಇದೆ, ಸೇಮ್ ಟೈಪ್ ಆಫ್ ಬೀಟಲ್ಸ್ ಇನಿಷಿಯಲಿ. ಬಟ್ ಇದರಲ್ಲಿ ಸಬ್ ಪಾಪ್ಯುಲೇಷನ್ ಇದೆ, ಅಂದರೆ ಇಲ್ಲೊಂದಿಷ್ಟು ಸಬ್ ಪಾಪ್ಯುಲೇಷನ್, ಇಲ್ಲಿ ಇನ್ನೊಂದು ಇದೆ. ಬಟ್ ಇವಾಗ ಈಚ್ ಮೌಂಟೇನಲ್ಲಿ ಏನೋ ಒಂದು ಡಿಫ್ರೆಂಟ್ ಕಂಡೀಷನ್ಸ್ ಇರುತ್ತೆ, ನ್ಯಾಚುರಲಿ ನೇಚರ್ ಬೇರೆ ಬೇರೆ ಇರುತ್ತೆ ಆ ಕಂಡೀಷನ್ಸಲ್ಲಿ. ಸೊ ಈ ವೇರಿಯೇಷನ್ಸ್ ಈ ನೇಚರ್ಗೆ ಡಿಪೆಂಡ್ ಆಗಿ ಏನೋ ಒಂದು ಬೇರೆ ಬೇರೆ ಟೈಪ್ ವೇರಿಯೇಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನೋ ಲೆಗ್ಸ್ ಶೇಪ್ ಮಾಡಿಫಿಕೇಷನ್ ಐತೆ ಅನ್ಸ್ಕೊಳ್ಳಿ ವೇರಿಯೇಷನ್ಸಲ್ಲಿ. ಇಲ್ಲಿ ಈ ಮೌಂಟೇನ್ಸಲ್ಲಿ ಹೀಟ್ ಜಾಸ್ತಿ ಇದ್ದಿರ್ಬೋದು, ಸೊ ಅದಕ್ಕೆ ಹೀಟಿಗೆ ಕಂಟ್ರೋಲ್ ಆಗೋ ಥರ ವೇರಿಯೇಷನ್ಸ್ ಆ ಥರನೂ ಬಂತು. ಅದೇ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಈ ಪಾಪ್ಯುಲೇಷನಲ್ಲಿ ಒಂದು ಲೆಗ್ಸ್ ಇದು ವೇರಿಯೇಷನ್ಸ್ ಅಕ್ಯುಮುಲೇಟ್ ಆಗುತ್ತೆ, ಇಲ್ಲಿ ಹೀಟಿದು ವೇರಿಯೇಷನ್ಸ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ಇವಾಗ ಒಂದು ದಿವಸ ಏನಾಯಿತು, ಒಂದು ಅಡ್ವೆಂಚರಸ್ ಬೀಟಲ್ಲು ಈ ಕಡೆಯಿಂದ ಹಾರ್ಕೊಂಡು ಇಲ್ಲಿ ಬಂತಂತ ತಿಳ್ಕೊಳ್ಳಿ, ಅಥವಾ ಒಂದು ಏನೋ ಕಾರಣಕ್ಕೆ ಆ ಕಡೆ ಹೋಯ್ತು ಒಂದು ಬೀಟಲ್. ಅಲ್ಲಿ ಹೋಗಿ ರೀಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರೋ ವೇರಿಯೇಷನ್ಸು ಇಲ್ಲಿಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿರೋ ಜೀನ್ಸ್ ಇಲ್ಲಿ ಈ ಕಡೆ ಫ್ಲೋ ಆಯ್ತು ಅಂತ ಹೇಳ್ತೀವಿ. ಅಂದರೆ ಇಲ್ಲೇನು ಲೆಗ್ ಮಾಡಿಫಿಕೇಷನ್ ವೇರಿಯೇಷನ್ ಮುಂಚೆ ಇತ್ತು, ಇಲ್ಲಿ ಹೀಟ್ ಇದಂತ ಇತ್ತು. ಸೊ ಅದರ ಆಫ್ ಸ್ಪ್ರಿಂಗು ಏನೋ ಹೊಸ ವೇರಿಯೇಷನ್ಸ್ ಬರ್ಬೋದು, ಇನ್ಕ್ಲೂಡಿಂಗ್ ದೀಸ್ ಟು ವೇರಿಯೇಷನ್ಸ್. ಸೊ ಇದನ್ನು ನಾವು ಜೀನ್ ಫ್ಲೋ ಅಂತ ಹೇಳ್ತೀವಿ. ಬಟ್ ದೀಸ್ ಆರ್ ಇದು ಸಬ್ ಪಾಪ್ಯುಲೇಷನ್ಸೇ, ಬಟ್ ಮೂಮೆಂಟ್ ಪಾಸಿಬಲ್ ಇದೆ, ಅಂದರೆ ಇಟ್ ಈಸ್ ನಾಟ್ ಲೈಕ್ ವೆರಿ ಐಸೋಲೇಟೆಡ್. ಸೊ ಇವಾಗ ಇನ್ನೊಂದು ಕೇಸ್ ನೋಡೋಣ. ಇವಾಗ ಎರಡು ಪಾಪ್ಯುಲೇಷನ್ ಮಧ್ಯೆ ಒಂದು ರಿವರ್ ಇದೆ ಅಂತ ತಿಳ್ಕೊಳ್ಳಿ, ಅಂದರೆ ಈ ಬೀಟಲ್ಸ್ ಈ ಕಡೆ ಹೋಗೋ ಚಾನ್ಸೇ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಇದು ನ್ಯಾಚುರಲ್ ಸಿಲೆಕ್ಷನ್ ಮತ್ತು ಜೆನೆಟಿಕ್ ಡ್ರಿಫ್ಟಿಂದ ಈ ಪಾಪ್ಯುಲೇಷನ್ ಒಂದು ರೀತಿಯಲ್ಲಿ ಇವಾಲ್ವ್ ಆಗ್ತಾ ಇರುತ್ತೆ, ಅಂದರೆ ವೇರಿಯೇಷನ್ಸ್ ಬರ್ತಾ ಇರುತ್ತೆ, ವೇರಿಯೇಷನ್ಸ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ಇಲ್ಲಿ ಇನ್ನೊಂದು ರೀತಿಯಲ್ಲಿ ವೇರಿಯೇಷನ್ಸ್ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೂಡ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಆವಾಗ ನಾವು ಕಲರ್ ವೇರಿಯೇಷನ್ಸ್ ಹೇಳಿದ್ನಲ್ಲ, ಸೊ ಇಲ್ಲೂ ಒಂದು ಗ್ರೀನ್ ವೇರಿಯೇಷನ್ಸ್ ಬಂತು ಇನಿಷಿಯಲಿ, ಇಲ್ಲೂ ಗ್ರೀನ್ ವೇರಿಯೇಷನ್ ಬಂತು. ಬಟ್ ಈ ಕಡೆ ಏನಾಗುತ್ತೆ, ಈಗಲ್ಲೆಲ್ಲ ಕ್ರೋಸ್ನ ಸಾಯಿಸ್ಬಿಡ್ತದೆ ತಿಳ್ಕೊಳ್ಳಿ, ಅಂದರೆ ಈ ಕಡೆ ಕ್ರೋಸೇ ಇಲ್ಲ. ಸೊ ಅದಕ್ಕೆ ಇಲ್ಲಿ ಗ್ರೀನ್ ವೇರಿಯೇಷನು ನ್ಯಾಚುರಲಿ ಸಿಲೆಕ್ಟ್ ಆಗೋದಿಲ್ಲ. ಓಕೆ, ನೇಚರ್ ಸಿಲೆಕ್ಟ್ ಮಾಡೋದಿಲ್ಲ ಈ ಗ್ರೀನ್ ವೇರಿಯೇಷನ್ಗೆ. ಲೆಟ್ಸ್ ಈ ಗ್ರೀನ್ ಆಮೇಲೆ ಸತ್ತೋಗ್ಬಿಡುತ್ತೆ, ಇಲ್ಲೇನೋ ಬೇರೆ ವೇರಿಯೇಷನ್ಸ್ ಚೇಂಜ್ ಆಗುತ್ತೆ. ಅದೇ ಈ ಕಡೆ ಗ್ರೀನ್ ವೇರಿಯೇಷನ್ಸ್ ನೇಚರ್ ಸಿಲೆಕ್ಟ್ ಮಾಡುತ್ತೆ. ಸೊ ನೇಚರ್ ಸಿಲೆಕ್ಷನ್ ಏನು ಹೇಳ್ತೀವಲ್ಲ, ನ್ಯಾಚುರಲ್ ಸಿಲೆಕ್ಷನ್ನು, ಅದು ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಪ್ರೇಟ್ ಆಗುತ್ತೆ. ಅದೇ ಬೇರೆ ಕಡೆ ಜೆನೆಟಿಕ್ ಡ್ರಿಫ್ಟು ಬರ್ಬೋದು. ಜೆನೆಟಿಕ್ ಡ್ರಿಫ್ಟ್ ಅಂದರೆ ಗೊತ್ತಲ್ವ, ನಾವು ಡಿಸ್ಕಸ್ ಮಾಡಿದ್ವಿ ಮುಂಚೆನೇ. ಸೊ ಸಡನ್ಲಾಗಿ ಏನೋ ಬೇರೆ ಜೆನೆಟಿಕ್ ಡ್ರಿಫ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಬೋತ್ ನ್ಯಾಚುರಲ್ ಸಿಲೆಕ್ಷನ್ ಆ್ಯಂಡ್ ಜೆನೆಟಿಕ್ ಡ್ರಿಫ್ಟ್ ವಿಲ್ ಚೇಂಜ್ ದ ಸ್ಪೀಷೀಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ ಅಟ್ ಬೋತ್ ದ ಪ್ಲೇಸ್. ಈ ಬೋತ್ ಪ್ಲೇಸಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಒನ್ ಟೈಮ್ ರೀಚ್ ಆಗುತ್ತೆ, ದಿಸ್ ಬಿಕಮ್ ಟೋಟಲಿ ಡಿಫ್ರೆಂಟ್, ಅಂದರೆ ಇದೆರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ತಾರೆ, ಸಚ್ ದಟ್ ದೇ ಕೆನಾಟ್ ರೀಪ್ರೊಡ್ಯೂಸ್ ವಿತ್ ಈಚ್ ಅದರ್, ಆ್ಯಂಡ್ ದಟ್ ಈಸ್ ವೆನ್ ನ್ಯೂ ಸ್ಪೀಸೀಸ್ ಇಸ್ ಜನರೇಟೆಡ್. ಅದಕ್ಕೆ ಆ ಟೈಮ್ಗೆ ನಾವು ಹೊಸ ಸ್ಪೀಸೀಸ್ ಬಂದಿದೆ ಅಂತ ಹೇಳ್ತೀವಿ. ಸೊ ಅವಾಗ ಹೇಳಿದ್ನಲ್ಲ, ಇಲ್ಲಿ ನ್ಯಾಚುರಲ್ ಸಿಲೆಕ್ಷನ್ ಪ್ರಕಾರ ನೇಚರ್ ಹಸ್ ಸಿಲೆಕ್ಟೆಡ್ ದ ಗ್ರೀನ್ ವೇರಿಯೇಷನ್. ಓಕೆ, ಸೊ ಇಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಯಿತು. ಕ್ರೋಸ್ ಬರೀ ರೆಡ್ಡನ್ನು ಪಿಕ್ ಮಾಡ್ತಿತ್ತು. ಇಲ್ಲಿ ಇಲ್ಲಿ ಗ್ರೀನ್ನ ವೇರಿಯೇಷನ್ನ ಸಿಲೆಕ್ಟ್ ಮಾಡಿಲ್ಲ, ಇಲ್ಲಿ ಬೇರೆದೇ ಯಾವುದೋ ಒಂದು ವೇರಿಯೇಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಲೆಗ್ ಮಾಡಿಫಿಕೇಷನ್ ಆಗಿರ್ಬೋದು, ಬೇರೆ ಏನೋ ವೇರಿಯೇಷನ್ನು ಆಗಿರ್ಬೋದು. ಸೊ ಇದು ಟೋಟಲಿ ಡಿಫ್ರೆಂಟ್ ಸ್ಪೀಸೀಸ್ ಆಗ್ತಾರೆ, ಆ್ಯಂಡ್ ದೇ ಕೆನಾಟ್ ರೀಪ್ರೊಡ್ಯೂಸ್ ವಿತ್ ಈಚ್ ಅದರ್, ಆ್ಯಂಡ್ ದಟ್ ಈಸ್ ವೆನ್ ವಿ ಕಾಲ್ ಟೂ ಸ್ಪೀಷೀಸ್ ಆ್ಯಂಡ್ ದಟ್ ಈಸ್ ವೆನ್ ವಿ ಕಾಲ್ಡ್ ನ್ಯೂ ಸ್ಪೀಷೀಸ್ ಇಸ್ ಜನರೇಟೆಡ್, ಆ್ಯಂಡ್ ಇದನ್ನು ನಾವು ಸ್ಪೀಸಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಕಡೆ ಇವಾಗ ಗ್ರೀನ್ ನೇಚರ್ ಸಿಲೆಕ್ಟ್ ಮಾಡ್ತು ಅದನ್ನು, ಅಂದರೆ ಆ ವೇರಿಯೇಷನ್ನ ನೇಚರ್ ಸಿಲೆಕ್ಟ್ ಮಾಡಿ ಅಲ್ಲಿ ಗ್ರೀನ್ ಡೆವಲಪ್ ಆಯಿತು. ಈ ಕಡೆ ಏನು ಹೇಳಿದೆ, ಕ್ರೋಸ್ ಇತ್ತು, ಕ್ರೋಸ್ ಎಲ್ಲ ಸತ್ತೋಗಿತ್ತು, ಯಾಕೆಂದರೆ ಈಗಲ್ಸ್ ಇದ್ದು. ಸೊ ಇಲ್ಲೇನೋ ಬೇರೆ ಒಂದು ವೇರಿಯೇಷನ್ ಡೆವಲಪ್ ಆಯಿತು. ಸೊ ಇಂಥ ಫಾರ್ ಮೆನಿ ಇಯರ್ಸು ಬೇರೆ ಬೇರೆ ವೇರಿಯೇಷನ್ಸ್ ಅಕ್ಯುಮುಲೇಟ್ ಆಗ್ತಾ ದಿಸ್ ಸ್ಪೀಷೀಸ್ ಬಿಕಮ್ ಟೋಟಲಿ ಡಿಫ್ರೆಂಟ್. ತುಂಬ ವರ್ಷ ಆಗುತ್ತೆ, ಒಂದೆರಡು ವೇರಿಯೇಷನ್ಸಲ್ಲಿ ಆಗೋದಲ್ಲ ಇದು. ಸೊ ಆಫ್ಟರ್ ಮೆನಿ ವೇರಿಯೇಷನ್ಸ್ ಇಟ್ ವಿಲ್ ರೀಚ್ ಅ ಟೈಮ್ ವೆನ್ ದಿಸ್ ಸ್ಪೀಷೀಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಇದನ್ನು ಸೇಮ್ ಸ್ಪೀಷೀಸ್ ಅಂತ ಹೇಳೋಕ್ಕೆ ಆಗೋದಿಲ್ಲ,
ಆ್ಯಂಡ್ ದಟ್ ಈಸ್ ವೆನ್ ವಿ ಕಾಲ್ ಇಟ್ ಆಸ್ ಸ್ಪೀಸಿಯೇಷನ್, ದಟ್ ಈಸ್ ನ್ಯೂ ಸ್ಪೀಷೀಸ್ ಇಸ್ ಜನರೇಟೆಡ್. ಸೊ ಇವಾಗ ನಾವು ಇಷ್ಟವರೆಗೆ ಇವಾಲ್ಯೂಷನ್ಸ್ ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ, ಹೇಗೆ ವೇರಿಯೇಷನ್ಸ್ ಅಕ್ಯುಮಿಲೇಟ್ ಆಗುತ್ತೆ ಎಲ್ಲ. ಇವಾಗ ನಾವು ಕ್ಲಾಸಿಫಿಕೇಷನ್ ಕಡೆ ನೋಡೋಣ. ಕ್ಲಾಸಿಫಿಕೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇವತ್ತು ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಸೊ ನಿಮ್ಮ ಹತ್ರ ನಾನು ಇಲ್ಲಿ 3 ಫರ್ನಿಚರ್ ತೋರಿಸಿದ್ದೀನಿ, ಹೌದಾ? ಸೊ ಇದನ್ನು ನೀವು ಏನಂತ ಹೇಳ್ತೀರಾ? ಗ್ರೂಪ್ ಮಾಡಬೇಕಿದ್ರೆ ಇದರಲ್ಲಿ ಏನು ಕಾಮನ್ ಇದೆ? ಇದೆಲ್ಲದರಲ್ಲೂ ವುಡನ್ ಫರ್ನಿಚರ್, ಇದು 3 ಕೂಡ ವುಡನ್ ಫರ್ನಿಚರ್ ಅಂತ ಹೇಳ್ತೀವಿ. ಸೊ ವುಡ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಮೆಟೀರಿಯಲ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಇದೇ ಥರ ಈ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡನ್ನು ನಾವು ಗ್ರೂಪ್ ಮಾಡ್ತೀವಿ. ಯಾಕೆ ಗ್ರೂಪ್ ಮಾಡ್ತೀವಿ ನಾವು? ಯಾಕೆ ಗ್ರೂಪ್ ಮಾಡೋದು ನೆಸೆಸರಿ? ಅದಕ್ಕೂ ಒಂದು ಎಕ್ಸಾಂಪಲ್ ನೋಡೋಣ ನಾವು. ಇವಾಗ ಇಲ್ಲಿ 5 ಫರ್ನಿಚರ್ ಇದೆ. ಸೊ ಇವಾಗ ನಾನು ನಿಮ್ಗೆ ಹೇಳ್ತೀನಿ, ಡಿವೈಡ್ ದಿಸ್ ಫರ್ನಿಚರ್ ಇಂಟು 2 ಗ್ರೂಪ್ಸ್ ಅಂತಂದರೆ 2 ಗ್ರೂಪಲ್ಲಿ ಡಿವೈಡ್ ಮಾಡಿ ಬೇಸ್ಡ್ ಆನ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೀವೇನು ಮಾಡ್ತೀರಿ? ನನ್ನ ಥರನೇ ನೀವು ಥಿಂಕ್ ಮಾಡಿದ್ರೆ ನಾನೇನು ಮಾಡ್ತೀನಿ ಅಂದರೆ ಈ 3 ಒಂದು ಗ್ರೂಪಲ್ಲಿ ಹಾಕ್ತೀನಿ, ಇವೆರಡನ್ನ ಇನ್ನೊಂದು ಗ್ರೂಪಲ್ಲಿ ಹಾಕ್ತೀನಿ. ಯಾಕೆ? ಇದು 3 ವುಡನ್ ಫರ್ನಿಚರ್, ಇದೆರಡು ಪ್ಲಾಸ್ಟಿಕ್ ಫರ್ನಿಚರ್. ಸೊ ಇದರಿಂದ ಈಗ ನಂಗೆ ಹೆಲ್ಪ್ ಏನಾಯಿತು? ಇವಾಗ ಈ ಫರ್ನಿಚರ್ ಏನಾದರೂ ತುಂಡಾಯಿತು. ಇವಾಗ ವುಡನ್ ಫರ್ನಿಚರ್ ಆದರೆ ನಾನು ಪ್ಲಾಸ್ಟಿಕ್ ಚೇರ್ ಸರಿ ಮಾಡೋನ ಹತ್ರ ತೊಗೊಂಡು ಹೋಗೋಕ್ಕಾಗತ್ತಾ? ಇಲ್ಲ. ಅದೇ ಥರ ಪ್ಲಾಸ್ಟಿಕ್ ಚೇರ್ ಇದ್ದರೆ ನಾನು ಕಾರ್ಪೆಂಟ್ರ್ ಹತ್ರ ತೊಗೊಂಡು ಹೋಗೋಕ್ಕಾಗತ್ತಾ? ಇಲ್ಲ. ಎರಡಕ್ಕೂ ಬೇರೆ ಬೇರೆ ಇರ್ತಾರೆ. ಇದೇ ಥರ ಆರ್ಗ್ಯಾನಿಸಮ್ಸನ್ನು ನಾವು ಈ ಥರ ಸಪ್ರೇಟ್ ಮಾಡಿದ್ರೆ ನಮಗೆ ಅದರ ಸ್ಟಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ಏನೋ ಸ್ಟಡೀಸ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಅವ್ರದ್ದು ರೆಸ್ಪಿರೇಷನ್, ಇಲ್ಲೇನೋ ಲೈಫ್ ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಅಥವಾ ಏನೋ ಬಯೋಲಾಜಿಕಲ್ ಸ್ಟಡಿ ಮಾಡಬೇಕಿದ್ರೆ ಇಫ್ ವಿ ಗ್ರೂಪ್ ಆರ್ಗ್ಯಾನಿಸಮ್ ದೆನ್ ಇಟ್ ಈಸ್ ಈಸಿ. ಅದೇ ಥರ ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಇದು ಆಲ್ಮೋಸ್ಟ್ 4 ಬ್ಯಾಗು ನನಗೆ ಸೇಮ್ ಕಾಣಿಸ್ತಾ ಇದೆ, ಆದರೂ ನಾನು ಹೇಳಿದೆ ಒಂದು ಗ್ರೂಪ್ ಮಾಡಿ ಅಂತ. ಸೊ ಏನು ಮಾಡ್ತೀವಿ? ನಂತರ ಥಿಂಕ್ ಮಾಡಿದರೆ ನಾನು ಇದೆರಡನ್ನು ಒಂದರಲ್ಲಿ ಇಡ್ತೀನಿ, ಈ 2 ಬ್ಯಾಗನ್ನು ಇನ್ನೊಂದರಲ್ಲಿ ಇಡ್ತೀನಿ. ಯಾಕೆ? ಈ ಬ್ಯಾಗಲ್ಲಿ ವೀಲ್ಸ್ ಇಲ್ಲ, ಈ 2 ಬ್ಯಾಗಲ್ಲಿ ವೀಲ್ಸ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ, ನನಗೆ ಯಾರೋ ಬಂದು ಬ್ಯಾಗ್ ಕೇಳಿದ್ರು. ಇವಾಗ ಯಂಗ್ ಪರ್ಸನ್ ಇದ್ದರೆ ನಾನು ಈ ಬ್ಯಾಗ್ಸ್ ಕೊಡ್ತೀನಿ, ಅದೇ ಓಲ್ಡ್ ಪೀಪಲ್ ಬಂದರೆ ನಾನು ಈ ಬ್ಯಾಗ್ ಕೊಡ್ತೀನಿ. ಯಾಕಂದರೆ ಅವ್ರಿಗೊಂದು ಏನೋ ಯೂಸ್ ಕೇಸ್ ಮೇಲೆ, ಅಂದರೆ ನಂಗೆ ಸ್ಟಡಿ ಮಾಡಬೇಕು, ಒಂಥರ ಸ್ಟಡಿ ಟೈಪ್ ಆಯ್ತಲ್ವ, ಅಂದರೆ ಅವ್ರಿಗೆ ಹೆಲ್ಪ್ ಆಗೋಂಥರು. ಅದೇ ಥರ ಆರ್ಗ್ಯಾನಿಸಮ್ಸನ್ನು ನಾವು ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ವೀಲ್ ವಾಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್, ಇಲ್ಲಿ ಮೆಟೀರಿಯಲ್ ವಾಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಆರ್ಗ್ಯಾನಿಸಮನ್ನು ನಾವು ಅದೇ ಥರ ಕ್ಲಾಸಿಫೈ ಮಾಡ್ತೀವಿ. ಅದನ್ನು ಕ್ಲೀನಾಗಿ ನೋಡೋಣ. ಸೊ ಇವಾಗ ನಾವು ಏನು ಎಕ್ಸಾಂಪಲ್ ನೋಡಿದ್ವಿ, ಅದನ್ನು ಏನು ವುಡನ್ ಫರ್ನಿಚರ್ನ ಕ್ಲಾಸಿಫೈ ಮಾಡಿದ್ವಿ, ಬ್ಯಾಗ್ಸನ್ನು ಕ್ಲಾಸಿಫೈ ಮಾಡಿದ್ವಿ. ಸೊ ಇವಾಗ ಆ್ಯಕ್ಚುಲಿ ಏನು ನಾವು ಕ್ಲಾಸಿಫೈ ಮಾಡಬೇಕು ಅದರದ್ದೊಂದು ಎಕ್ಸಾಂಪಲ್ ನೋಡೋಣ. ಏನು ಕ್ಲಾಸಿಫೈ ಮಾಡಬೇಕು ನಾವು? ಆರ್ಗ್ಯಾನಿಸಮ್ಸ್. ಸೊ ದಿಸ್ ಈಸ್ ಜಸ್ಟ್ ಒನ್ ಎಕ್ಸಾಂಪಲ್, ಅಂದರೆ ಒನ್ ಎಕ್ಸಾಂಪಲ್ ಇದು. ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ, ಇಂಥ ತುಂಬ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೂ ಕ್ಲಾಸಿಫೈ ಮಾಡ್ಬೋದು. ಸೊ ಇವಾಗ ಮೇಯ್ನಾಗಿ ನೋಡಿದ್ರೆ ನಾವು ಆರ್ಗ್ಯಾನಿಸಮ್ಸ್ ಅಂತ ಜನರಲಾಗಿ ತೊಗೊಂಡ್ರೆ ಫಸ್ಟ್ ಏನು ಬೇಸಿಕ್ ಯೂನಿಟ್ ಈಸ್ ಸೆಲ್. ಸೊ ಅದರಲ್ಲಿ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇದೆಯಾ ಇಲ್ವಾ ಅದ್ರ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಸೊ ನ್ಯೂಕ್ಲಿಯಸ್ ಯಾವುದೆಲ್ಲ ಇಲ್ಲ ಅದು ಒಂದು ಸೈಡ್ ಬರುತ್ತೆ, ಎಕ್ಸಾಂಪಲ್ ಬ್ಯಾಕ್ಟೀರಿಯಾ. ಸೊ ಇವಾಗ ಯಾವುದೆಲ್ಲ ನ್ಯೂಕ್ಲಿಯಸ್ ಇದೆ ಅದರಲ್ಲಿ ಕೂಡ ಪುನಃ ಕ್ಲಾಸಿಫೈ ಮಾಡ್ಬೋದು, ಇಟ್ ಈಸ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ಅಂತ. ಸೊ ಇವಾಗ ಯಾವುದೆಲ್ಲ ಮಲ್ಟಿಸೆಲ್ಯುಲಾರ್ ಇದೆ ಅದು ಒಂದು ಸೈಡು, ಯೂನಿಸೆಲ್ಯುಲರ್ ಈ ಕಡೆ ಬರುತ್ತೆ. ಯೂನಿಸೆಲ್ಯುಲರ್ ಯಾವುದು? ಅಮೀಬಾ ಅಂತ ಎಕ್ಸಾಂಪಲ್. ಅಮೀಬಾ ನೆನಪಿದೆ ಅಲ್ವಾ? ನೆಕ್ಸ್ಟು ಮಲ್ಟಿಸೆಲ್ಯುಲಾರಲ್ಲಿ ನಾವು ಪುನಃ ಇನ್ನೊಂದು ಕ್ವಶನ್ ಕೇಳ್ಬೋದು, ಫೋಟೋಸಿಂಥಸಿಸ್ ಅದರಲ್ಲಿ ಇದೆಯಾ ಅಂತ. ಫೋಟೋಸಿಂಥಸಿಸ್ ಇರೋರೆಲ್ಲ ಒಂದು ಕಡೆ, ಯಾವುದು? ಗ್ರೀನ್ ಪ್ಲಾಂಟ್ಸ್. ಉಳಿದಿರೋದೆಲ್ಲ ಪುನಃ ನೆಕ್ಸ್ಟ್ ಇನ್ನೊಂದು ಕ್ವಶನ್, ಎಕ್ಸೋಸ್ಕೆಲಿಟನ್. ಈಸ್ ಇಟ್ ಎಕ್ಸೋಸ್ಕೆಲಿಟನ್ ಅಂದರೆ ಸ್ಕೆಲಿಟನ್ ಬಾಡಿ ಹೊರಗಡೆ ಇದೆಯಾ ಒಳಗಡೆ ಇದೆಯಾ ಅಂತ. ಹೊರಗಡೆ ಇರೋದೆಲ್ಲ ಯಾವುದು? ಒಂದು ಕ್ರ್ಯಾಬ್ಸು, ಸ್ನೇಲು ಅಂಥದ್ದೆಲ್ಲ ಎಕ್ಸಾಂಪಲ್. ಉಳಿದಿರೋದೆಲ್ಲ ಮುಂದೆ. ಸೊ ಇಂಥ ಇನ್ನೂ ಮುಂದೆ ಕ್ವಶನ್ ಕೇಳ್ತಾ ಕ್ಲಾಸಿಫೈ ಮಾಡ್ತಾ ಹೋಗ್ಬೋದು. ನಾವು ಎಷ್ಟು ಕ್ಲಾಸಿಫೈ ಮಾಡ್ತೀವಿ ಅದು ನಮಗೆ ಆ ಸ್ಟಡಿ ಮೇಲೆ ಡಿಪೆಂಡ್ ಆಗಿ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಫ್ ಮೈ ಸ್ಟಡಿ, ನನ್ನ ಸ್ಟಡೀಸ್ ಈಸ್ ಡಿಪೆಂಡ್ ಆನ್ ಯೂನಿಸೆಲ್ಯುಲರ್ ಮತ್ತು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಸೊ ಈ ಕ್ಲಾಸಿಫಿಕೇಷನ್ ಹೆಲ್ಪ್ ಆಗುತ್ತೆ. ಫೋಟೋಸಿಂಥಸಿಸ್ ಆ್ಯಂಡ್ ನಾನ್ ಫೋಟೋಸಿಂಥಸಿಸ್ ಆರ್ಗ್ಯಾನಿಸಮ್ಸ್ ಮಧ್ಯೆ ನನ್ನ ಸ್ಟಡಿ ಇದ್ದರೆ ಈ ಕ್ಲಾಸಿಫಿಕೇಷನ್ ಹೆಲ್ಪ್ ಆಗುತ್ತೆ. ಸೊ ಆ ಥರ ದಟ್ಸ್ ವೈ ಕ್ಲಾಸಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಮೋರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ 2 ಸ್ಪೀಷೀಸ್ ಆರ್ ಕಾಮನ್, ಮೋರ್ ಕ್ಲೋಸ್ಲಿ ದೇ ಆರ್ ರಿಲೇಟೆಡ್. ಅಂದರೆ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಕಾಮನ್ ಇರುತ್ತೆ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್ ಅಂತ ಹೇಳ್ಬೋದು. ಅಂದರೆ ಜಾಸ್ತಿ ಸಿಮಿಲಾರಿಟೀಸ್ ಇದ್ದರೆ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್. ಆ್ಯಂಡ್ ದೆನ್ ವಿ ಕ್ಯಾನ್ ಬಿಲ್ಡ್ small groups of species with recent common ancestors, and then super groups of this with more distant common ancestor.
ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಸ್ಪೀಷೀಸ್ಗಲ್ಲ, ಇದೊಂದು ಆ್ಯನಾಲಜಿ, ಬಟ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ಲೆಟ್ಸ್ ಸೇ ನೀವಿದ್ದೀವಿ ಆ್ಯಂಡ್ ನಿಮ್ಮದು ಬ್ರದರ್ ಇದ್ದಾನೆ. ಓಕೆ, ಸೊ ಈಗ ನಿಮ್ಮದು ಮತ್ತು ನಿಮ್ಮ ಬ್ರದರಲ್ಲಿ ತುಂಬ ಸಿಮಿಲ್ಯಾರಿಟೀಸ್ ಇರುತ್ತೆ. ಮತ್ತು ನಿಮ್ಮದ್ರಲ್ಲಿ ಕಾಮನ್ ಆ್ಯನ್ಸಿಸ್ಟರ್ ಯಾವುದು? ಬೋತ್ ಯುವರ್ ಮದರ್ ಆ್ಯಂಡ್ ಫಾದರ್, ಬಟ್ ಲೆಟ್ಸ್ ಇವಾಗ ನಾವು ಫಾದರ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನಿಮ್ಮದು ಮತ್ತು ನಿಮ್ಮ ಬ್ರದರಲ್ಲಿ ಕಾಮನ್ ಆ್ಯನ್ಸಿಸ್ಟರ್ ಇಸ್ ಫಾದರ್, ಮತ್ತು ನಿಮ್ಮದ್ರಲ್ಲಿ ತುಂಬ ಸಿಮಿಲ್ಯಾರಿಟೀಸ್ ಇದೆ. ಇವಾಗ ನಿಮ್ಮದೊಂದು ಕಸಿನ್ ಇದ್ದಾನೆ. ನಿಮ್ಮದು ಮತ್ತು ನಿಮ್ಮ ಕಸಿನಲ್ಲೂ ಸ್ವಲ್ಪ ಸಿಮಿಲ್ಯಾರಿಟೀಸ್ ಇದೆ, ಬಟ್ ನಿಮ್ಮದು ಮತ್ತು ನಿಮ್ಮ ಬ್ರದರ್ಗೆ ಇದ್ದಷ್ಟು ಸಿಮಿಲ್ಯಾರಿಟೀಸ್ ಇರುತ್ತಾ? ಇಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಎಷ್ಟು ಸಿಮಿಲ್ಯಾರಿಟೀಸ್ ಕಡಿಮೆ ಇರುತ್ತೆ, ಆ್ಯನ್ಸಿಸ್ಟರ್ಸ್ ಅಷ್ಟೇ ದೂರ ಇರುತ್ತೆ. ಇವಾಗ ನಿಮ್ಮದು ಮತ್ತು ನಿಮ್ಮ ಕಸಿನ್ಸಲ್ಲಿ ಆ್ಯನ್ಸಿಸ್ಟರ್ ಯಾವುದು? ಕಾಮನ್ ಆ್ಯನ್ಸಿಸ್ಟರು ಇದು ಬಂದುಬಿಟ್ಟು ಇವೊಂದು ಫಾದರ್ ಇರುತ್ತೆ, ಇವನ್ ಫಾದರ್ ಇರ್ತಾನೆ. ಸೊ ಇವ್ರದ್ದಿಬ್ರದ್ದು ಫಾದರ್ ಅಂದರೆ ಗ್ರ್ಯಾಂಡ್ ಫಾದರ್. ಸೊ ಇವಾಗ ಗ್ರ್ಯಾಂಡ್ ಫಾದರ್ ಕಾಮನ್ ಆ್ಯನ್ಸಿಸ್ಟರ್ ಆಗ್ತಾನೆ. ಅಂದರೆ ಈಗ ನಿಮ್ಮ ಕಸಿನ್ಸ್ ಮತ್ತು ಸಿಮಿಲ್ಯಾರಿಟಿ ಸ್ವಲ್ಪ ಕಡಿಮೆ ಇದೆ, ಸೊ ಆ್ಯನ್ಸಿಸ್ಟರ್ ಸ್ವಲ್ಪ ದೂರ ಇದೆ, ಕಾಮನ್ ಆ್ಯನ್ಸಿಸ್ಟರ್ ಹತ್ತಿರ ಇಲ್ಲ. ಅದೇ ನಿಮ್ಮ ಮತ್ತು ನಿಮ್ಮ ಅಣ್ಣದಲ್ಲಿ ಕಾಮನ್ ಆ್ಯನ್ಸಿಸ್ಟರ್ ಫಸ್ಟೇ ಫಾದರ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಇಲ್ಲೂ ಅದೇ ಹೇಳಿದೆ, ಜಾಸ್ತಿ ಸಿಮಿಲ್ಯಾರಿಟೀಸ್ ಇದ್ದಾಗ ರೀಸೆಂಟ್ ಕಾಮನ್ ಆ್ಯನ್ಸಿಸ್ಟರ್ ಇರ್ತಾರೆ. ಮತ್ತು ಸೂಪರ್ ಗ್ರೂಪ್ ಅಂದರೆ ಸ್ವಲ್ಪ ಕಡಿಮೆ ಸಿಮಿಲ್ಯಾರಿಟೀಸ್, ಸೂಪರ್ ಗ್ರೂಪ್. ಇವಾಗ ಇದೆಲ್ಲ ದೊಡ್ಡ ಸೇರ್ಕೊಂಡು ಸೂಪರ್ ಗ್ರೂಪು, ಇದು ಸ್ಮಾಲ್ ಗ್ರೂಪ್ ಆ ಥರ. ಸೊ ಓಕೆ, ಸೊ ಇಷ್ಟು ತನಕ ನಾನು ಹೇಳ್ತಾ ಇದ್ದೆ ನಾವು ಸಿಮಿಲ್ಯಾರಿಟೀಸ್ ಕಾಮನ್ ಇದ್ದರೆ, ಬಟ್ ಇದು ಕಾಮನ್ ಅಂತ ನಾವು ಹೇಗೆ ಹೇಳ್ಬೋದು ಅಂದರೆ, ಇವಾಗ ನಮ್ಮ ವುಡ್ ಎಕ್ಸಾಂಪಲಲ್ಲಿ, ಫರ್ನಿಚರ್ ಎಕ್ಸಾಂಪಲಲ್ಲಿ ನಮ್ಗೆ ಗೊತ್ತು ವುಡ್ ಮತ್ತು ವುಡ್ ಇದೆ ಎರಡರಲ್ಲೂ. ಸೊ ಅದು ವುಡ್ ನಮಗೂ ಕಾಮನ್ ಅಂತ ಗೊತ್ತು. ಬಟ್ ಆರ್ಗ್ಯಾನಿಸಮ್ಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಮನ್ ಅಂತ ಹೇಗೆ ಹೇಳ್ಬೋದು? ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಮ್ಯಾಮಲ್ಸಲ್ಲಿ 4 limbs ಇದೆ, ಬರ್ಡ್ಸಲ್ಲಿ ಕೂಡ ಇದೆ, ರೆಪ್ಟೈಲ್ಸಲ್ಲಿ ಕೂಡ ಇದೆ, ಆ್ಯಂಫಿಬಿಯನ್ಸಲ್ಲಿ ಕೂಡ ಇದೆ. ಆ್ಯಂಫಿಬಿಯನ್ಸ್ ಅಂದರೆ ಏನು ನೆನಪಿದೆಯಾ? 9th ರೀಕಾಲ್ ಮಾಡಿ. ಆ್ಯಂಫಿಬಿಯನ್ಸ್ ಅಂದರೆ ಲ್ಯಾಂಡ್ ಮತ್ತು ವಾಟರ್ ಎರಡರಲ್ಲೂ ಸರ್ವೈವ್ ಆಗುವಂಥ ಆರ್ಗ್ಯಾನಿಸಮ್ಸ್. ಇವಾಗ ಏನಂದರೆ ಇಂಥ ಆರ್ಗ್ಯಾನಿಸಮ್ಸಲ್ಲಿ ಏನು ಫೋರಾಮ್ ಇದೆ ಅಲ್ವಾ, ಲಿಮ್ಸು, ಅದರದ್ದು ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇದೆ. ಇದು ನೋಡಿ, ಇಲ್ಲಿ ಸ್ವಲ್ಪ ಸೇಮೇ ಇಲ್ವಾ ಬೇಸಿಕ್ ಸ್ಟ್ರಕ್ಚರ್, ಬಟ್ ದೇ ಆರ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಫಂಕ್ಷನ್. ಸೊ ಯಾಕೆ ಡಿಫ್ರೆಂಟ್ ಫಂಕ್ಷನ್? ಏನೋ ಒಂದು ವೇರಿಯೇಷನ್ ಬಂದಂದರೆ ಅವರು ಯಾವ ವರ್ಕಿಗೆ ಯೂಸ್ ಮಾಡಿದ್ರು ಅಂದರೆ ಫಾರ್ ಡಿಫ್ರೆಂಟ್ ಫಂಕ್ಷನ್ಗೆ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಇದರ ಅರ್ಥ ಏನಂದರೆ ದೇ ಹ್ಯಾವ್ ಅ ಕಾಮನ್ ಆ್ಯನ್ಸಿಸ್ಟರ್ಸ್. ಇವ್ರು ನಮ್ಮ 4ಗೂ ಒಂದು ಕಾಮನ್ ಆ್ಯನ್ಸಿಸ್ಟರ್ಸ್ ಇತ್ತು, ಅದರ ಸ್ಟ್ರಕ್ಚರ್ ಇದರಲ್ಲಿ ಒಂದೇ ಇರ್ಬೋದು ಅಥವಾ ಇದ್ರ ಥರ ಒಂಚೂರು ಬೇರೆಯೇ ಇರ್ಬೋದು, ಬಟ್ ಸಿಮಿಲರೇ ಇತ್ತು. ಆ ಸ್ಟ್ರಕ್ಚರಿಂದ ಸ್ವಲ್ಪ ಮಾಡಿಫಿಕೇಷನ್ ಆಗಿ ಬೇರೆ ಬೇರೆ ಫಂಕ್ಷನ್ಸ್ಗೆ ಯೂಸ್ ಮಾಡಿಕೊಂಡು ಸ್ವಲ್ಪ ಮಾಡಿಫಿಕೇಷನ್ ಆಗಿದೆ. ಸೊ ಇಂಥ ಆರ್ಗನ್ಸ್ಗೆ ನಾವು ಹೋಮೋಲೋಗಸ್ ಆರ್ಗನ್ಸ್ ಅಂತೀವಿ, ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಹೋಮೋಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಮತ್ತು ಇಂಥ ಆರ್ಗನ್ಸ್ನ ಹೋಮೋಲೋಗಸ್ ಆರ್ಗನ್ಸ್ ಅರ್ಥ ಮಾಡ್ಕೊಳ್ಳಿ. ಸೇಮ್ ಬೇಸಿಕ್ ಸ್ಟ್ರಕ್ಚರ್, ಡಿಫ್ರೆಂಟ್ ಫಂಕ್ಷನ್. ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇದೆ ಅಂತ ನೀವು ಕನ್ವಿನ್ಸ್ ಆಗಿದ್ದೀರಿ, ನೋಡಿಕೊಂಡೇ ಹೇಳ್ಬೋದು. ಡಿಫ್ರೆಂಟ್ ಫಂಕ್ಷನ್ನು, ಇವಾಗ ಫ್ರಾಗ್ ಮತ್ತು ಹ್ಯೂಮನ್ನು ಸೇಮ್ ರೀತಿಗೆ ಯೂಸ್ ಮಾಡುತ್ತಾ? ಕೈ. ಫ್ರಾಗ್ ಯಾವುದಕ್ಕೆ ಯೂಸ್ ಮಾಡುತ್ತೆ? ಜಂಪ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ನಾವು ಕೈಯಲ್ಲಿ ಜಲ ಜಂಪ್ ಮಾಡ್ತೀವಿ, ನಾವು ಕೈ ಬೇರೆ ಬೇರೆ ರೀತಿ ಬರೆಯೋಕ್ಕೆ, ಊಟ ಮಾಡೋಕ್ಕೆ. ಸೊ ಡಿಫ್ರೆಂಟ್ ಫಂಕ್ಷನ್ಸ್, ಸ್ಟ್ರಕ್ಚರ್ ಸೇಮ್ ಇದೆ, ಬೇಸಿಕ್ ಸ್ಟ್ರಕ್ಚರ್ಸ್. ಸೊ ದಿಸ್ ಈಸ್ ಹೋಮೋಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಹೋಮೋಲೋಗಸ್ ಆರ್ಗನ್ಸ್. ಇವಾಗ ಒಂದೇನೆಂದರೆ ಸಿಮಿಲರ್ ಆರ್ಗನ್ಸ್ ಶೇಪ್ ಇದ್ದರೆ ನಾವು ಕನ್ಕ್ಲೂಡ್ ಮಾಡಬಾರ್ದು ಅಂದರೆ ಅದಕ್ಕೆ ಕಾಮನ್ ಆ್ಯನ್ಸಿಸ್ಟರ್ ಇದೆ ಅಂತ. ಯಾಕೆ? ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ ನಾವು. ಇವಾಗ ಬರ್ಡ್ಸ್ ಮತ್ತು ಬ್ಯಾಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ಎರಡರಲ್ಲೂ ವಿಂಗ್ಸ್ ಇದೆ, ಬರ್ಡ್ಸ್ ಮತ್ತು ಬ್ಯಾಟ್ಸ್. ಬ್ಯಾಟ್ಸ್ ಅಂದರೆ ಏನು? ಬಾವುಲಿ ಅಂತ ಹೇಳ್ತೀವಲ್ವಾ. ಸೊ ಅದರಲ್ಲಿ ಎರಡರಲ್ಲೂ ಕಾಮನ್ ಏನಂದರೆ ಎರಡರಲ್ಲೂ ವಿಂಗ್ಸ್ ಇದೆ. ಬಟ್ ಅದರ ಅರ್ಥ ಏನು? ಇಬ್ಬರದ್ದು ಕಾಮನ್ ಆ್ಯನ್ಸಿಸ್ಟರ್ ಇದೆ ಅಂತ ಅಲ್ಲ. ಸೊ ನಾವು ಕರೆಕ್ಟಾಗಿ ನೋಡಿದ್ರೆ ಬ್ಯಾಟಲ್ಲಿ ಬೇಸಿಕಲಿ ಈ ಥರ ಸ್ಟ್ರಕ್ಚರ್ ಇರುತ್ತೆ, ಇದರಲ್ಲಿ ಅದರ ಸ್ಕಿನ್ ಫೋಲ್ಡ್ ಸ್ಟ್ರೆಚ್ ಆಗಿರುತ್ತೆ ಬಿಟ್ವೀನ್ ದ ಫಿಂಗರ್ಸ್. ಅದೇ ಬರ್ಡ್ಸಲ್ಲಿ ಫೆದರಿ ಕವರಿಂಗ್ ಇರುತ್ತೆ. ಸೊ ಇಟ್ ಈಸ್ ನಾಟ್ ಸೇಮ್. ಅದು ನಮ್ಗೆ ಸೇಮ್ ಯಾಕೆ ಕಾಣಿಸುತ್ತೆ ಅಂದರೆ ಎರಡೂ ಫ್ಲೈ ಮಾಡೋಕ್ಕೆ ಯೂಸ್ ಮಾಡುತ್ತೆ ಅಂತ ನಮ್ಗೆ ಸೇಮ್ ಕಾಣಿಸುತ್ತೆ. ಸೊ ಇಂಥದನ್ನು ನಾವು ಅನಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಇದನ್ನು ನಾವು ಅನಲೋಗಸ್ ಆರ್ಗನ್ಸ್ ಅಂತ ಹೇಳ್ಬೋದು. ಸೊ ಅನಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು? ಡಿಫ್ರೆಂಟ್ ಡಿಸೈನ್, ಸಿಮಿಲರ್ ಫಂಕ್ಷನ್. ಹೋಮೋಲೋಗಸ್ ಸಿಮಿಲರ್ ಡಿಸೈನ್, ಡಿಫ್ರೆಂಟ್ ಫಂಕ್ಷನ್. ಅನಲೋಗಸಲ್ಲಿ ಡಿಫ್ರೆಂಟ್ ಡಿಸೈನ್,
ಸಿಮಿಲರ್ ಫಂಕ್ಷನ್. ಸೊ ದಿಸ್ ಇಸ್ ಅನಲೋಗಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದಕ್ಕೆ ಎಕ್ಸಾಂಪಲು ಬ್ಯಾಟ್ ವಿತ್ ವಿಂಗ್ಸು ಮತ್ತು ಬರ್ಡ್ಸ್ ವಿತ್ ವಿಂಗ್ಸ್ ಅಂತ ಹೇಳ್ಬೋದು.